ದಿಸ್ ಇಸ್ ಮೈ ಕೂಪದಿ ಕೂಳ್. ಏನೇನಿದೆ ಅಂತ ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊಸರನ್ನ, ಫಸ್ಟ್ ಮೊಸರನ್ನ, ಮಟನ್ ಬಿರಿಯಾನಿ, ಜೀರಾ ರೈಸ್, ಮಟನ್ ಮಸಾಲ, ಮೈಸೂರ್ ಪಾಕ್ ಆ್ಯಂಡ್ ಕಾಜು ಕತ್ಲಿ. ದಿಸ್ ಇಸ್ ಮದ್ದು ಪುಟ್ಟಲ್ಲಿ ಮದ್ದು ಬರ್ಫಿ ಥರ ಮಾಡಿದ್ದಾರೆ. ಆ್ಯಂಡ್ ಕಸ್ಟರ್ಡ್, ಡೆಸರ್ಟ್, ಇದು ಪುದೀನಾ ಚಟ್ನಿ, ಆ್ಯಂಡ್ ದಿಸ್ ಇಸ್ ಮಶ್ರೂಮ್ ಕಬಾಬ್. ಸೊ ಕೌಂಟ್ ಮಾಡೋಣ. ಬನ್ನಿ, ಪ್ಲೀಸ್ ಕಮ್. ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್. ನನ್ನ ತಂಗಿ ನನಗೆ ಆಕ್ಚುಲಿ ಇಷ್ಟು ಚೆನ್ನಾಗಿ ಅಡುಗೆ ಬರಲ್ಲ. ಶಿ ಇಸ್ ವೆರಿ ಗುಡ್. ಐ ಮೀನ್ ದ ಬಿರಿಯಾನಿ ಇಸ್ ಟೂ ಗುಡ್. ಹಾಯ್ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹರ್ಷಿಕಾ ಪುನಾಚ್ ಆಫಿಷಿಯಲ್. ಸೊ ಇವತ್ತು ಮತ್ತೊಂದು ಕೂಪತಿ ಅಂತೆ, ಅದು KOOPADHI ಅಂತೆ. ನಾನು ಕೂಪತಿ ಅನ್ಕೊಂಡಿದ್ದೆ. ಸೊ ಕೂಪದಿ ಕೂಳ್ ನನ್ನ ಚಿಕ್ಕಮ್ಮ ಮತ್ತೆ ಚಿಕ್ಕಮ್ಮನ ಮಗಳು ನನ್ನ ತಂಗಿ ಕಡೆಯಿಂದ. ಸೊ ಐ ಆಮ್ ಎಕ್ಸೈಟೆಡ್, ಯಾಕಂದ್ರೆ ಫ್ಯಾಮಿಲಿ ಕೂಪತಿ ಅಂದಾಗ ಐ ಆಮ್ ಆಲ್ವೇಸ್ ಎಕ್ಸೈಟೆಡ್. ಸೊ ಅವ್ರು ಬಂದಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ವೆಲ್ಕಮ್ ನಮ್ ಚಿಕ್ಕಮ್ಮ ರೇಣು ಆಂಟಿ. ಆಲ್ರೆಡಿ ಫೇಮಸ್ ಆಗ್ಬಿಟ್ಟಿದ್ದಾರೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ. ದಿಸ್ ಇಸ್ ಮೇಘ್ನಾ, ಮೈ ಸಿಸ್ಟರ್, ಮೈ ಯಂಗರ್ ಸಿಸ್ಟರ್, ನಮ್ ಚಿಕ್ಕಮ್ಮನ ಮಗಳು. ಎಸ್, ಸೊ ಅವರ ಕೂಪತಿ. ಪಾಪ ಅವ್ರಿಗೆ ಎತ್ತಕ್ಕಾಗ್ತಾ ಇಲ್ಲ. ಸೊ ಲೆಟ್ಸ್ ಸ್ಟಾರ್ಟ್ ಇಟ್ ಫ್ರಮ್ ಹಿಯರ್. ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ಸೊ ನೀವು ಬೇಗ ಹಾಕೊಟ್ಬಿಡಿ, ನಾನು ತಿನ್ಬಿಡ್ತೀನಿ. ಓಕೆ, ಡನ್. ಬರೀತಿ ರೆಡಿ? ಓಕೆ, ಎಸ್. ಸೊ ಈಗ ಇದು ನಾನು ಆ್ಯಕ್ಚುಲಿ ತುಂಬ ಕೂಪತಿ ಬಂದಿದೆ. ನಾನು ತುಂಬ ಜನರದ್ದು ಮಿಸ್ ಆಯಿತು ಬಿಕಾಸ್ ಅರ್ಜೆಂಟಲ್ಲಿ ಆಗಿದ್ದರಿಂದ. ಬಟ್ ಯಾವ್ದ್ಯಾವ್ದು ನನಗೆ ಟೈಮ್ ಸಿಗ್ತಾ ಇದೆ ವೇರ್ ಐ ಕ್ಯಾನ್ ಶೂಟ್ ಆ್ಯಂಡ್ ಪೀಸ್ಫುಲ್ ಆಗಿ ನಾನು ಕಾಂಟೆಂಟ್ ಮಾಡೋ ಇದನ್ನ ನಾನು ತೋರಿಸ್ತಾ ಇದ್ದೀನಿ. ಇವತ್ತು ಇಟ್ ಈಸ್ ವೆರಿ ಸ್ಪೆಷಲ್ ಬಿಕಾಸ್ ನಮ್ಮ ಚಿಕ್ಕಮ್ಮ ಮತ್ತು ನನ್ನ ಚಿಕ್ಕಮ್ಮ ಮಗಳು ಮೇಘ್ನಾ ಮುತ್ತಮ್ಮ, ಶಿ ಇಸ್ ಗಾಟ್ ದ ಕೂಪತಿ. ಎಲ್ಲ ಕಂಪ್ಲೀಟ್ ಮೇಘ್ನಾನೇ ಅಡುಗೆ ಮಾಡಿದ್ದಂತೆ, ವಿಚ್ ಇಸ್ ರಿಯಲಿ ಸ್ವೀಟ್. ಸೊ ಥ್ಯಾಂಕ್ ಯು. ಈಗ ಅವರು ಕೂಡ ತುಂಬ ಏನು ಹೇಳೋದು, ಸಾಂಸ್ಕೃತಿಕವಾಗಿ ನಮ್ಮ ಟ್ರೆಡಿಷನಲ್ಲಿ ಏನು ಫಾಲೋ ಮಾಡಬೇಕು ಅದನ್ನು ಫಾಲೋ ಮಾಡಿಕೊಂಡು ಬಂದಿದ್ದಾರೆ. ಶಿ ಇಸ್ ಗಾಟ್ ಅರಿಶಿನ, ಕುಂಕುಮ, ಹೂವು, ಮತ್ತು ಬಳೆ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ಎಸ್, ಬನ್ನಿ ಮೇಘ್ನಾ, ಬನ್ನಿ. ಸೊ ಎಸ್, ಸೊ ಮೊದಲು ಅರಿಶಿನ ಕುಂಕುಮ. ಇದು 3 ಜನ ಬನ್ನಿ ನಮ್ಮ ಲೇಡೀಸ್. ಸೊ ತುಂಬಾ ವೈರಲ್ ಆಗಿರುವಂತ ನಮ್ಮ ರೇಣು ಆಂಟಿ. ಅದೇ ಜಾಸ್ತಿ ಥೋಡಿ ಮುಂಚಿರೋ ಮಮ್ಮಿ. ಓಕೆ, ಈಗ ಹೂವ ಇದು ರೌಂಡ್ ಉಂಟು, ಕೊಂಡಿರೋ ರೌಂಡ್. ನನಗೆ ಕೂದಲು ಬಿಟ್ಟಷ್ಟು ಶೆಕೆ ಆಗುತ್ತೆ, ಸೊ ಅದಕ್ಕೆ ಆಲ್ವೇಸ್ ಟೈ ಮೈ ಹೇರ್ ಅಪ್. ಸೊ ಇದನ್ನ ನಮ್ಮ ಚಿಕ್ಕಮ್ಮನೇ ಪೋಣಿಸಿರೋದಂತೆ. ಸೊ ಥ್ಯಾಂಕ್ ಯು ರೇಣು ಆಂಟಿ. ಇದು ಇಕ್ಕ ಸ್ವೆಲ್ ಹಾಕಲ್ಲ ಕೈ. ನೋ ಪ್ರಾಬ್ಲಮ್. ಆಚಿ ಇದ ಟು ಈ ಕೈ. ಓಕೆ, ಅಚ್ಚಾ. ರೈಟ್ ಹ್ಯಾಂಡ್ ಗೆಟ್ಸ್ ಫೋಲ್ಡೆಡ್ ಫಾಸ್ಟರ್. ಓಕೆ, ಡನ್. ಓಕೆ, ಸೂಪರ್. ಈಗ ಶುರು ಮಾಡೋಣ ಕೂಪತಿ. ಈಗ ಮೊದಲು ಎಲ್ಲ ಡಿಶಸ್ ತೋರಿಸ್ಬಿಡಿ, ಅದಾದ್ಮೇಲೆ ಮೇಘ ಹೇಳಿ ಏನಿದು? ಮಟನ್ ಬಿರಿಯಾನಿ. ಯಮ್. ಆಮೇಲೆ ಜೀರಾ ರೈಸ್, ಮಟನ್ ಮಸಾಲ. ಇಲ್ಲಿ ಯಾವ್ದೋ ಸ್ವೀಟ್ ಇದೆ, ಕಾಜು ಮೈಸೂರ್ ಪಾಕ್. ಸೂಪರ್. ಹಾ, ಮಶ್ರೂಮ್ ಕಬಾಬ್, ಮಟನ್ ಮಸಾಲ, ನೈಸ್. ಯಮ್. ಪುದೀನಾ ಚಟ್ನಿ,
ಕಸ್ಟರ್ಡ್, ಫ್ರೂಟ್ ಕಸ್ಟರ್ಡ್. ಅದರಲ್ಲಿ ಪೈನಾಪಲ್, ಆಪಲ್ ಎಲ್ಲ ಕರ್ಡ್ ರೈಸ್. ಆಮೇಲೆ ದಿಸ್ ಇಸ್ ಕರ್ಡ್ ರೈಸ್. ಮದ್ದು ಪುಟ್. ಸೊ ಮದ್ದು ನಮ್ಮ ಕೊಡವ ಸಂಪ್ರದಾಯದಲ್ಲಿ ಕಕ್ಕಡ ಪದ್ನಟ್ಟು ಅಂತ ಒಂದು ಫೆಸ್ಟಿವಲ್ ಮಾಡ್ತೀವಿ. ಅಲ್ಲಿ ಬರುವಂತ ಒಂದು 18 ಹರ್ಬ್ಸ್ದು ಎಸ್ ಮದ್ದು ಕೂಳ್ ಅಂತ ಮಾಡ್ತಾರೆ, ಅದೇ ಮದ್ದು ಪುಟ್. ಅಂಡ್ ದೆನ್ ಎಸ್ ಬನಾನಾ ಕೊಡಿಯಲೆ. ಹಾ, ಅದು ಲಾಸ್ಟ್. ಸೊ ಎಲೆ ಅಡಿಕೆ ಸಮೇತ ಬಂದಿದ್ದಾರೆ. ಇಟ್ಸ್ ರಿಯಲಿ ನೈಸ್. ನನಗೆ ಫಸ್ಟ್ ಬೇಬಿಗೂ ಅಷ್ಟೇ ತುಂಬ ಟ್ರೆಡಿಷ್ನಲ್ ಆಗಿ, ಅದು ನಾನು ಊರಲ್ಲಿದ್ದೆ, ಕೇಳೋದೇ ಬೇಡ. ಇಟ್ ವಾಸ್ ಹ್ಯೂಜ್. ನಾನು ಡೈಲಿ ನನಗೆ ಬೆಳಿಗ್ಗೆ ಒಬ್ರು ಅಲ್ಲ ಮಧ್ಯಾಹ್ನ ಒಬ್ರು ರಾತ್ರಿ ಒಬ್ರು ಬರ್ತಾ ಇದ್ರು, ಆ ಥರ. ಇಟ್ ವಾಸ್ ಟೂ ಮಚ್. ಬಟ್ ನಾನು ಈ ಸತಿ ಅನ್ಕೊಂಡೆ, ನಾನು ಈ ಸತಿ ಫುಲ್ ಬ್ಯಾಂಗ್ಳೂರಲ್ಲಿ ಆಗ್ಬಿಟ್ಟಿದ್ದೀನಲ್ಲ, ಭುವನ್ ಅವ್ರದ್ದು ಸಿನಿಮಾ ಶೂಟಿಂಗ್ ಇಂದ ನನಗೆ ಬರುತ್ತಾ ಅಂತ ಅನ್ಕೊಂಡೆ. ಬಟ್ ಟಚ್ ವುಡ್, ಐ ಆಮ್ ಹ್ಯಾಪಿ. ಎಲ್ಲರ ಪ್ರೀತಿ ಪಾಪ ಬೆಂಗಳೂರಿಗೆ ಬಂದು ತರ್ತಾ ಇದ್ದಾರೆ. ದಟ್ ಇಸ್ ರಿಯಲಿ ಸ್ವೀಟ್. ಸೊ ಬನ್ನಿ ಬೇಗ ಸ್ಟಾರ್ಟ್ ಮಾಡಿ. ಸೊ ಮೊದಲು ಮೊಸರನ್ನ ಆಸ್ ಯೂಶುವಲ್. ಬಲ್ಲಿ ಓಕೆ. ಬಲ್ಲಿ ಅಂದರೆ ಓಕೆ. ಕರ್ಡ್ ರೈಸ್ ಆಯ್ತು, ಮಟನ್ ಬಿರಿಯಾನಿ ಆಯ್ತು, ಜೀರಾ ರೈಸ್ ಆಯ್ತು, ಈಗ ಮೈಸೂರು ಪಾಕ್ ಆಯ್ತು, ಕಾಜು ಕತ್ಲಿ ಆಯ್ತು, ಮಟನ್ ನೀನ ಕುಡಿಯೋದು ಜೀರಾ ರೈಸ್. ಎಸ್, ಮಶ್ರೂಮ್ ಕಬಾಬ್ ಅಲ್ಲ, ಮಶ್ರೂಮ್ ಕಬಾಬ್ ನಾನು ಇಲ್ಲಿವರೆಗೂ ತಿಂದಿಲ್ಲ. ದಿಸ್ ಇಸ್ ಸಮಥಿಂಗ್ ವಿಚ್ ಐ ಆಮ್ ಎಕ್ಸ್ಪೆಕ್ಟಿಂಗ್. ನಾನು ಈ ಕಡೆಗೆ ತಿಂದಿಲ್ಲ. ಆ್ಯಂಡ್ ಪುದೀನಾ ಬಜ್ಜಿ, ನನಗೆ ತುಂಬ ಇಷ್ಟ ಪುದೀನಾ ಬಜ್ಜಿ. ಹಾಂ, ಕಸ್ಟರ್ಡ್ ಹೋಗ್ಬೋದು. ಇದು ಈ ಸೈಡ್ ಪಲ್ಲ ಕೈದು. ಇದು ಮದ್ದು ಪುಟ್ಟು. ಕಲರೇ ಹಂಗಿರುತ್ತೆ, ಲೈಕ್ ಇನ್ ಪರ್ಪಲ್ ಕಲರ್. ಕಸ್ಟರ್ಡ್ಗೆ ಒಂದು ಬೌಲ್ ತರ್ತಾ ಇದ್ದಾರೆ. ನೀವು ಹೇಳ್ತಾನೆ ಬಾಕಣಿಗೆ ನಾನು ಎಕ್ಸ್ಪ್ಲೇನ್ ಮಾಡೋಣ. ಹಾಂ, ಎಸ್. ಆ್ಯಂಡ್ ದಿಸ್ ಸ್ಪೂನ್ of ರುಚಿಗೆ ಲೆಮನ್ ಫಾರ್ ಮಶ್ರೂಮ್ ಕಬಾಬ್. ಓಕೆ, ಸೊ ತೋರಿಸ್ತೀನಿ ನಾನು ಏನೇನಿದೆ ಅಂತ. ಇದು ನನ್ನ ಫ್ರೇಮ್ಲು ಬಪ್ಪನೆ ಕೇಳ್ತದ ಇನ್ನನೆ ಅಡಿಕ್. ಸೊ ದಟ್ ಐ ಸೆ ದಿಸ್ ಇಸ್ ಮೈ ಕೂಪತಿ ಕೂಳಂದು ನನ್ನ ಕಮ್ಮನಿಗೆ ಚೆನ್ನ ಲೋಪು. ಯಾ, that will be my intro actually. So guys, this is my ಕೂಪತಿ ಕೂಳ್. ಏನೇನಿದೆ ಅಂತ ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊಸರನ್ನ, ಫಸ್ಟ್ ಮೊಸರನ್ನ, ಮಟನ್ ಬಿರಿಯಾನಿ, ಜೀರಾ ರೈಸ್, ಮಟನ್ ಮಸಾಲ, ಮೈಸೂರ್ ಪಾಕ್ ಆ್ಯಂಡ್ ಕಾಜು ಕತ್ಲಿ. ದಿಸ್ ಈಸ್ ಮದ್ದು ಪುಟ್ಟಲ್ಲಿ ಮದ್ದು ಬರ್ಫಿ ಥರ ಮಾಡಿದ್ದಾರೆ. ಆ್ಯಂಡ್ ಕಸ್ಟರ್ಡ್, ಡೆಸರ್ಟ್, ಇದು ಪುದೀನಾ ಚಟ್ನಿ, ಆ್ಯಂಡ್ ದಿಸ್ ಇಸ್ ಮಶ್ರೂಮ್ ಕಬಾಬ್. ಸೊ ಕೌಂಟ್ ಮಾಡೋಣ. 1 2 3 4 5 6 7 8 9 10 11 ಎಲೆ ಅಡಿಕೆ. ಎಸ್, ಆ್ಯಕ್ಚುಲಿ ಐ ಥಿಂಕ್ ಇದೆರಡು ಒಂದೇ ಸ್ವೀಟ್ ಥರ. ಓಕೆ, ಸೊ ಇಟ್ ಈಸ್ 1 2 3 4 5 6 7 8 9 ಕರೆಕ್ಟ್ ಆಗಿದೆ. ಯಾ, ಓಕೆ. ಓ, ಇದು ವೆಡ್ಡಿಂಗ್ ಆನಿವರ್ಸರಿ. ಬೈ ದ ವೇ ಗೈಸ್, ಇವತ್ತು ನನ್ನ ಮತ್ತೆ ಭುವನ್ ಅವರ 3ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ.
ಸೊ ಅದಕ್ಕೆ ಸ್ಪೆಷಲ್ ಆಗಿ ಇನ್ಫ್ಯಾಕ್ಟ್ ನಮ್ಮ ಚಿಕ್ಕಮ್ಮ ಅದಕ್ಕೋಸ್ಕರ ನಮ್ಗೆ ಇವತ್ತಿನ ದಿನ ಬರಬೇಕು, ಸೆಲೆಬ್ರೇಟ್ ಮಾಡಬೇಕು ಅಂತ ಬಂದಿದ್ದಾರೆ. ದಟ್ ಇಸ್ ಸೋ ಸ್ವೀಟ್. ಸೊ ವಿಶಿಂಗ್ ಮೈ ಹಬಿ ವೆರಿ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಈಗ ಸೊ ಐ ಸ್ಟಾರ್ಟ್. ಮೊದಲು ಎಲ್ಲ ಸ್ವಲ್ಪ ತೆಗೆದು ಬಿಸಾಕ್ಬಿಡ್ತೀನಿ. ಆಮೇಲೆ ತುಂಬ ಜನ ಕಾಮೆಂಟ್ಸಲ್ಲಿ ಹಾಕ್ತಾ ಇದ್ವಿ, ಮ್ಯಾಮ್ ದೃಷ್ಟಿ ಆಗುತ್ತೆ ವಿಡಿಯೋದಲ್ಲಿ ನೀವು ತಿನ್ನಬೇಡಿ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ಬರೀ ದೃಷ್ಟಿ ತೆಗೆದು ಆಚೆ ಹಾಕ್ಬಿಡ್ತೀನಿ. ಖಾರ ಹಚ್ಚಿ ಕಚ್ಚಿ ಆಚೆ ಹೋಯಿತು. ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಎಸ್. ಸೊ ಮೊದಲು ನಾನು ಮೊಸರನ್ನ ಶುರು ಮಾಡ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಅದರಲ್ಲಿ ಪೊಮೊಗ್ರಾನೇಟು, ಆನಿಯನ್ಸ್, ಗ್ರೇಪ್ಸ್ ಎಲ್ಲ ಹಾಕಿದ್ದಾರೆ. ಸೂಪರ್ ಆಗಿದೆ. ಸ್ವಲ್ಪ ಬಿರಿಯಾನಿ ಟೇಸ್ಟ್ ಮಾಡ್ತೀನಿ. ಓ ಮೈ ಗಾಡ್, ಮೇಘಾ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ ನನಗೆ. ವೆರಿ ನೈಸ್. ಬನ್ನಿಲಿ ಪ್ಲೀಸ್ ಕಮ್. ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್. ನನ್ನ ತಂಗಿ ನನಗೆ ಇಷ್ಟು ಚೆನ್ನಾಗಿ ಅಡುಗೆ ಬರಲ್ಲ. ಶಿ ಇಸ್ ವೆರಿ ಗುಡ್. ಐ ಮೀನ್ ದ ಬಿರಿಯಾನಿ ಇಸ್ ಟೂ ಗುಡ್. ನನ್ನ ಗಂಡ ಒಳ್ಳೆ ಕುಕ್, ಅದಕ್ಕೆ ತಲೆ ನಿಂಗೆ ಅಡಿಸ್ತಾ ಇದ್ದಾರೆ. ನೀ ಆ್ಯಕ್ಚುಲಿ ಕುಕ್ಸ್ ಬೆಟರ್ ದೆನ್ ಮೀ. ತುಂಬ ಚೆನ್ನಾಗಿದೆ. ವೆರಿ ನೈಸ್. ಆ್ಯಂಡ್ ಆ ರೈಸ್ ಎಲ್ಲ ಎಷ್ಟು ಚೆನ್ನಾಗಿ, ಬಿರಿಯಾನಿ ರೈಸ್ ಹೆಂಗಿರಬೇಕು ಆ ಥರ ಮಾಡಿದ್ದಾರೆ. ವೆರಿ ವೆರಿ ನೈಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ರೇಣುಜಿ. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ತುಂಬ ಟೇಸ್ಟಿಯಾಗಿದೆ. ತುಂಬ ಪಾಪ ಕಷ್ಟಪಟ್ಟು ಇಷ್ಟು ನನಗೆ ಪ್ರಿಪೇರ್ ಮಾಡ್ಕೊಂಡ್ಬಂದಿದ್ದಾರೆ. ನನ್ನ ಮಗಳೇ ಮಾಡಿದ್ದು ಅಂತಿದ್ದಾರೆ. ಸೊ ಥ್ಯಾಂಕ್ ಯು ಮೇಘಾ. ಸೊ ನಾನು ತಿಂತೀನಿ. ಸೊ ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಗರ್ಭಿಣಿ ಹೆಣ್ಮಕ್ಳು ನಿಮ್ಮ ಸುತ್ತಮುತ್ತ ಇದ್ರೆ ಆದಷ್ಟು ಅವ್ರನ್ನ ಕೇರ್ ಮಾಡಿ. ಯಾಕಂದ್ರೆ ಈ ಒಂದು ಸಮಯದಲ್ಲಿ ಎಸ್ಪೆಷಲಿ ಗರ್ಭ ವಹಿಸ್ತಿರ್ಬೇಕಾದ್ರೆ, ಗರ್ಭಿಣಿ ಆಗಿರ್ಬೇಕಾದ್ರೆ ಅವ್ರಿಗೆ ಆಸೆ ಆಗ್ತಾ ಇರುತ್ತೆ, ತಕ್ಕ ಬರೆಯತ್ತೀವಯ್ಯ ஒரு ತಕ್ಕ ಬರೆಯೋ ಸ್ವಾಮಿ. ಐ ಡೋಂಟ್ ಇವನ್ ಹ್ಯಾವ್ ಅ ಮೈಕ್. ನಮ್ಮಮ್ಮ ಚಿಕ್ಕಮ್ಮ ಹಿಂಗೆ ಅಂತ ಇರ್ತಾರೆ ಯಾವಾಗ್ಲೂ. ಏನಂದ್ರೆ ಅವ್ರ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೇಳಿಸ್ತಾನೆ ಇರ್ಬೇಕು ಯಾವಾಗ್ಲೂ. ಏನಂದ್ರೆ ಒಂದು ಅದು ಅಡಿಗೆ ಮಾಡಿ ತಿನ್ಸೋದು ಅನ್ನೋದು ಬೇರೆ, ಬಟ್ ಆ ಪ್ರೀತಿ ಇದೆಯಲ್ಲ, ವೆನ್ ಯು ಟ್ರೀಟ್ ಗರ್ಭಿಣಿ ಹೆಣ್ಮಕ್ಳನ್ನ, ಅವ್ರಿಗೇನು ಬೇಕು, ಅವ್ರಿಗೇನು ಇಷ್ಟ ಅಂತ ನೀವು ಕೇಳಿದ್ರೇ ಅವ್ರಿಗೆ ಖುಷಿ ಆಗುತ್ತೆ. ದಟ್ ಈಸ್ ಮೈ ಒಪಿನಿಯನ್ ಆಸ್ ಅ ಪ್ರೆಗ್ನೆಂಟ್ ಗರ್ಲ್. ನನಗೆ ಯಾರಾದರೂ ನಿಂಗೆ ಏನಾದ್ರು ತಿನ್ಬೇಕಾ ಅಂತ ಕೇಳಿದ್ರೆ ಖುಷಿ ಆಗುತ್ತೆ, ನಿಂಗೆ ಏನಾದ್ರು ಬೇಕಾ ಅಂತ ಕೇಳಿದ್ರೆ ಖುಷಿ ಆಗುತ್ತೆ. ಸೊ ದಯವಿಟ್ಟು ಕೇರ್ ಮಾಡಿ. ನಿಮ್ಮ ಸುತ್ತಮುತ್ತ ಯಾರಾದರೂ ಇದ್ದರೆ, ಅವ್ರಿಗೆ ಏನಾದರೂ ಇಷ್ಟ ಇದ್ದರೆ ಅಡುಗೆ ಮಾಡಿಕೊಡಿ. ದಟ್ ಮೇಕ್ಸ್ ದಮ್ ಫೀಲ್ ವೆರಿ ಗುಡ್. ಸೊ ದಿಸ್ ಇಸ್ ಮೈ ಕುಪತಿ ಕೋಲ್ಡ್ ಎಡಿಷನ್ ಪಾರ್ಟ್ 3 ಅನಿಸುತ್ತೆ. ಇದು 3ನೇ ವಿಡಿಯೋ ನಾನು ಹಾಕ್ತಾ ಇರೋದು ಕುಪತಿ ಕೋಲ್ಡ್. ಆ್ಯಂಡ್ ಇವತ್ತೊಬ್ರು ಸ್ಪೆಷಲ್ ಗೆಸ್ಟ್ ಬೇರೆ ಇದ್ದಾರೆ ನಮ್ಮ ಜೊತೆ. ರಾಘು ಬೈಲಿ, ನಮ್ಮ ಮ್ಯಾನೇಜರ್ ರಾಘವೇಂದ್ರ. ಆಲ್ ದ ವೇ ಫ್ರಮ್ ರಾಯಚೂರ್ ಅಲ್ಲಿಂದ ಬಂದಿದ್ದಾರೆ. ಆ್ಯಂಡ್ ಯಾದಗಿರಿಯಿಂದ ಬಂದಿದ್ದಾರೆ. ಆ್ಯಂಡ್ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅದಕ್ಕೋಸ್ಕರ ಬಂದಿದ್ದಾರೆ. ಸೊ ವೆಡ್ಡಿಂಗ್ ಆ್ಯನಿವರ್ಸರಿದು ಒಂದು ಸೆಪ್ರೇಟ್ ವ್ಲಾಗ್ ಮಾಡ್ತೀನಿ ನಾನೀಗ. ಅದರಲ್ಲಿ ನಾವು ಸೆಲೆಬ್ರೇಟ್ ಮಾಡೋಣ, ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಣ. ಸೊ ಥ್ಯಾಂಕ್ ಯು ರಾಘು ಫಾರ್ ಕಮಿಂಗ್. ಆ್ಯಂಡ್ ರಾಘುದ್ ರೀಸೆಂಟಾಗಿ ಮದುವೆ ಆಗಿದೆ. ಸೊ ಮಧುಮಗ ಅವರು. ಸೊ ನಾನು ಶುರು ಮಾಡ್ತೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಆ್ಯಂಡ್ ನೀವು ಹೀಗೆ ಪ್ರೀತಿ ತೋರ್ತಾ ಇರಿ. ನನ್ನ ವಿಡಿಯೋಸ್ ತುಂಬ ವೈರಲ್ ಆಗ್ತಾ ಇದೆ. ತುಂಬ ಜನ ನನಗೆ ವಾಪಸ್ ಕಳಿಸ್ತಾ ಇದ್ದಾರೆ. ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಬಾಯ್. ಇನ್ನ ಕಟ್ಟಿ ನಾ ವಿಡಿಯೋ ನೇರ ಅಲ್ಲಿ ಅವನ ಪಲ್ಲು ಕಟ್ಟಿ ಒರಿಜಿನಲ್ ಇಲ್ಲ ಅವನ ನೋಡ್ರಿ ಹಾಂ
ಈಗ ಇದು ಲಾಸ್ಟ್ ಪಾರ್ಟ್ ಆಫ್ ದ ಕುಪ್ಪದಿ, ಕೊಡಿಯಲೆ ಅಡಿಕೆ, ನಮ್ಮ ಎಲೆ ಅಡಿಕೆ ಕನ್ನಡದಲ್ಲಿ, ಎಲೆ ಮತ್ತೆ ಏನು ಅಡಿಕೆ ಒಳಗಿದೆ. ಬಜ್ಜಿ ಅಡಿಕೆ ಖರ್ಚಿದಷ್ಟು ಶೀತಕ್ಕೆ ಸ್ಟ್ರೆಂತ್ ಬರುತ್ತಂತೆ. ಮೈ ಸಿಸ್ಟರ್ ಇದೆ, ನೋಡೋಣ ಹಂಗಾಗುತ್ತಾ ಅಂತ. ನೋ ಅಂತ ಮೈ ಡಾಟರ್ಸ್ ಡೋಂಟ್ ನೋ. ದಟ್ ಇಸ್ ರೇಡ್ ವಾಟಿ ಅಂಡ್ ದಟ್ ಇಸ್ ಮೈ ಮದರ್. ಇನ್ನಷ್ಟು ಫನ್ ವಿಡಿಯೋಸ್ಗಳಿಗಾಗಿ ನನ್ನ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್